ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಷ್ಟೋ ಜನಕ್ಕೆ ಕೊಟ್ಟಿರುವಂಥ ಹಣ ಬಾರದೇ ಇದ್ದಂತಹ ಸಂದರ್ಭದಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಅತಿ ಸರಳವಾಗಿರುವಂತಹ ಒಂದು ಪರಿಹಾರ ಏನು ಅಂತಂದರೆ, ದಿನ ಬೆಳಿಗ್ಗೆ ಶುಚಿರ್ಭೂತರಾಗಬೇಕು. ಶುಚಿರ್ಭೂತರ ಆದ ನಂತರ ಒಂದು ಲೋಟ ನೀರನ್ನು ತಗೊಳ್ಳಿ. ಆ ಲೋಟದ ನೀರಿಗೆ ನೀವು ಹೇಳ್ತಾ ಹೋಗಬೇಕು, ದಿನವೂ 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 ಅಂತ ಹೇಳಬೇಕು. ಆ ನಂತರದಲ್ಲಿ ಧನ ಧಾನ್ಯ ಸಮೃದ್ಧಿ ಆಗಲಿ, ದಿನವೂ 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 ಧನ ಧಾನ್ಯ ಸಮೃದ್ಧಿ ಆಗಲಿ ಅಂತ ಹೇಳಿಬಿಟ್ಟು ನೀವು ಆ ನೀರನ್ನು ಏನು ಮಾಡಬೇಕು, ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಒಂದು ಲೋಟದಲ್ಲಿ ಇಡಬೇಕು. ಇದು ಬಂದು ಈ ಥರ ಫುಲ್ಲಾದರೂ ತೊಗೊಳ್ಳಿ, ಅಥವಾ ಒಂದು ಸ್ಟೀಲ್ ಲೋಟದಲ್ಲಾದರೂ ತೊಗೋಬೋದು, ಗಾಜಿನ ಲೋಟದಲ್ಲಾದರೂ ಸಮೇತ ತೊಗೋಬೋದು. ಅಕಸ್ಮಾತ್ ಗಾಜಿನ ಲೋಟದಲ್ಲಿ ಮೇಡಮ್ ಯಾರು ಮಕ್ಕಳು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ, ಒಡೆದೋಗುತ್ತೆ ಅಂತಂದರೆ ಖಂಡಿತವಾಗ್ಲೂ ಈ ಥರ ಸ್ಟೀಲ್ ಲೋಟ ಅಂತ ಏನು ತೋರಿಸಿದೆ ಅಂತಹ ಸ್ಟೀಲ್ ಲೋಟದಲ್ಲೂ ಸಮೇತ ನೀವು ಇಡ್ಬೋದು. ಆ ನಂತರದಲ್ಲಿ ನೀವು ಏನು ಹೇಳಿ ಆದ ನಂತರ ಆ ನೀರನ್ನು ಹಾಗೆ ಇಡಬೇಕು. ಮಿನಿಮಮ್ 15 to 20 ಮಿನಿಟ್ಸ್ ಆದ ನಂತರ ನೀವು ಕುಡಿದ ನಂತರ ಆ ನಂತರ ತಿಂಡಿ ತಿನ್ಬೋದು. ಇಲ್ಲ ನನಗೆ ಸಮಯನೇ ಸಿಕ್ಕಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಆ ನೀರನ್ನು ತೆಗೆದು ಒಂದು ವಾಟರ್ ಬಾಟ್ಲಿಗೆ ಹಾಕ್ಕೊಂಡು ನೀವು ಆಫೀಸ್ಗೆ ಹೋಗಿ ಸಮೇತ ಕುಡಿಬೋದು. ಇದು ಫಸ್ಟು ಸತತವಾಗಿ 48 ಡೇಸು ಮಾಡಿ, ದಿನವೂ 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 ಏನು ಧನ ಧಾನ್ಯ ಅಂತ ಏನು ಹೇಳಿದೆ ಅದನ್ನು ನೀವು ಹೇಳ್ಕೊಂಡು ಹೋಗೋದ್ರಿಂದ ಖಂಡಿತವಾಗ್ಲೂ ಕೊಟ್ಟಿರುವಂತಹ ಹಣನೂ ಬರುತ್ತೆ. ಜೊತೆಗೆ ನಮಗೆ ಏನಾದರೂ ಜೀವನದಲ್ಲಿ ಸಂಕಷ್ಟಗಳಿದ್ದಾಗ ಏನು ಅದಕ್ಕೂ ಸಮೇತ ಇದು ದಾರಿಯಾಗುತ್ತೆ ಅಂತ ಹೇಳ್ತೀನಿ. ಪ್ರಿಯ ವೀಕ್ಷಕರೇ, ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.